ಅತಿ ಹೆಚ್ಚು ಕಾಲ ಸಿಎಂ ಅನ್ನೋ ಹಿರಿಮೆ, ಕರ್ನಾಟಕದ ಅತಿ ಹೆಚ್ಚು ಕಾಲದ ಸಿಎಂ ಅಂತ ಹೇಳಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತಹ ದಾಖಲೆ, ಹಗರಣಗಳ ಆರೋಪದಿಂದಲೂ ಕೂಡ ಮುಕ್ತಿ. ಹೀಗೆ ರಾಜ್ಯಭಾರ ಮಾಡಿಕೊಂಡಿದ್ದಂತಹ ಸಿದ್ದರಾಮಯ್ಯ ಇವತ್ತು ಪದತ್ಯಾಗ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಡ್ತಾ ಇದ್ದ ಹಾಗೆ ಇವತ್ತು ನೇರ ರಾಜಭವನ ಅಂತಂದ್ರೆ ಲೋಕಭವನಕ್ಕೆ ತೆರಳಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದಂತ ಸಿದ್ದು, ಉಸಿರಿರೋವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ, ಅದು ಕೂಡ ಈ ಕೋಮು ಶಕ್ತಿಗಳ ವಿರುದ್ಧ ಅಂತ ಗರ್ಜಿಸಿದ್ದಾರೆ. ತಮ್ಮ ಮುಂದಿನ ನಡೆ ಏನು ಅನ್ನೋದನ್ನು ಕೂಡ ಹೇಳಿರುವ ಸಿದ್ದರಾಮಯ್ಯ, ಮತದಾರರೇ ನನ್ನ ದೇವರು ಅನ್ನೋ ಮೂಲಕ ನಾನು ರಾಜ್ಯದಲ್ಲೇ ಇರ್ತೀನಿ, ರಾಷ್ಟ್ರ ರಾಜಕಾರಣಕ್ಕೆಲ್ಲ ಹೋಗಲ್ಲ ಅಂತನೂ ಸಂದೇಶ ಕೊಟ್ಟಿದ್ದಾರೆ. ಈ ಮೂಲಕ ಅಭಿಮಾನಿಗಳು, ಬೆಂಬಲಿಗರು, ಅಹಿಂದ ಸಮುದಾಯದ ಸಿಟ್ಟನ್ನ ತಣಿಸುವ ಪ್ರಯತ್ನವನ್ನೂ ಮಾಡಿದ್ದಾರೆ. ಬಡವರಿಗೆ ಭಾಗ್ಯಗಳ ಕೊಟ್ಟ ಸರದಾರ, ಹಸಿದವರಿಗೆ ಅನ್ನ ನೀಡಿದ ಅನ್ನರಾಮಯ್ಯ, ರೈತರ ಧ್ವನಿಯಾಗಿದ್ದ ರೈತರಾಮಯ್ಯ, ಕನ್ನಡ ನಾಡು ನುಡಿಗಾಗಿ ದಿಟ್ಟ ಹೆಜ್ಜೆ ಇಟ್ಟ ಕನ್ನಡ ರಾಮಯ್ಯ, ದಾಖಲೆ ಬಜೆಟ್ ಮಂಡಿಸಿದ ಬಜೆಟ್ ರಾಮಯ್ಯ, ವಿಧಾನಸಭೆಯಲ್ಲಿ ಎದುರಾಳಿಗಳನ್ನ ಮಾತಿನಲ್ಲೇ ಕಟ್ಟಿ ಹಾಕ್ತಿದ್ದ ಸಿದ್ದರಾಮಯ್ಯ ತಮ್ಮ ಕೆಲಸಗಳಿಂದಲೇ ನಾನಾ ಹೆಸರುಗಳಿಂದ ಕರೆಸಿಕೊಂಡವರು. ಇಂಥ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಪದವಿಯನ್ನೇ ತ್ಯಾಗ ಮಾಡಿ ತ್ಯಾಗರಾಮಯ್ಯರಾಗಿದ್ದಾರೆ. ಎದೆಭಾರ ಮಾಡಿಕೊಂಡೇ ತನ್ನ ಆಪ್ತ ಭೈರತಿ ಸುರೇಶ್ ಕಾರ್ ಹತ್ತಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಆ ಮೂಲಕ ಹೋರಾಟಗಾರನ ಆಡಳಿತ ಅಂತ್ಯವಾಗಿದೆ. ಕರ್ನಾಟಕ ರಾಜಕಾರಣದ ಮಾಸ್ ಲೀಡರ್ ರಾಜ್ಯಭಾರ ಅಂತ್ಯ. ಪರಿಪಕ್ವ ಆಡಳಿತ ಮುಗಿಸಿದ ಸಿದ್ದರಾಮನಹುಂಡಿಯ ಸಿದ್ದರಾಮಯ್ಯ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಮುಖ್ಯಮಂತ್ರಿ ಪದವಿಯನ್ನೇ ತ್ಯಾಗ ಮಾಡಿ ನಿರ್ಗಮಿಸಿದ ಸಮಾಜವಾದಿ, ನಾನೇ ಸ್ವಯಂ ಪ್ರೇರಿತನಾಗಿ ಅವರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ರಾಜ್ಯಸಭೆಗೆ ಹೋಗಲ್ಲ, ರಾಜ್ಯದ ಮತದಾರರೇ ನನ್ನ ದೇವರಿಂದ ಟಗರು, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ಕಣ್ಣೀರ ಬೀಳ್ಕೊಡುಗೆ, ಭಾವನಾತ್ಮಕ ಕ್ಷಣ, ಇಡೀ ಸರ್ಕಾರವೇ ಮೌನ. ಅಧಿಕಾರದ ಹಿಂದೆ ಹೋಗ್ಲಿಲ್ಲ, ಆಸ್ತಿ ಪಾಸ್ತಿ ಮಾಡಲಿಲ್ಲ, ಅಸಮಾನತೆ ಹೋಗಬೇಕು, ಸಮಾಜದಲ್ಲಿ ಸಮಾನತೆ ಇರಬೇಕು. ಇದು ಮುಖ್ಯಮಂತ್ರಿ ಪದವಿ ತ್ಯಾಗ ಮಾಡಿ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯರ ಮಾತುಗಳು. ಅಖಾಡದಲ್ಲಿ ಅಬ್ಬರದ ಮಾತುಗಳಿಂದಲೇ ಜನರ ಮನಗೆದ್ದಿದ್ದ ಸಿದ್ದರಾಮಯ್ಯರ ಗಂಟಲು ಇವತ್ತು ಪ್ರತಿ ಮಾತಿಗೂ ಬಿಗಿಯಾಗ್ತಿತ್ತು. ಎಸ್, 2930 ದಿನ, 2 ಅವಧಿ, 8 ವರ್ಷ 8 ದಿನ ಆಡಳಿತ ನಡೆಸಿದ ಸಿದ್ದರಾಮಯ್ಯ ಇವತ್ತು ನಾಡಿನ ದೊರೆಯ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಲೋಕಭವನಕ್ಕಾಗಮಿಸಿದ ಸಿದ್ದರಾಮಯ್ಯ ರಾಜ್ಯಪಾಲರು ಇರದ ಕಾರಣ ಅವರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬಳಿಕ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ ಸಿದ್ದರಾಮಯ್ಯ, ನಾನೇ ಸ್ವಯಂ ಪ್ರೇರಿತವಾಗಿ ಹೈಕಮಾಂಡ್ ಸೂಚನೆಯಂತೆ ರಿಸೈನ್ ಮಾಡಿದ್ದೀನಿ ಅಂತ ಘೋಷಿಸಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯಪಾಲರು ಊರಿನಲ್ಲಿ ಇಲ್ಲ, ಇವತ್ತು ರಾತ್ರಿ ಬರ್ತಾರೆ ಅಂತೇಳಿ ಅವರ ಕಚೇರಿನಲ್ಲಿ ತಿಳಿಸಿದರು. ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಆವಾಗ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಅದರ ಪ್ರಕಾರ ಮೊನ್ನೆ ಹೈಕಮಾಂಡ್ನವರು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ನಾನು ನಾಳಿದ್ದು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದೆ. ಅಂದರೆ ಒಂದು ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನೇ ಸ್ವಯಂ ಪ್ರೇರಿತನಾಗಿ ಅವರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾವುಕರಾದ ಸಿದ್ದರಾಮಯ್ಯ,
ರಾಜೀನಾಮೆ ನೀಡುವಂತೆ ಹೈಕಮಾಂಡ್ ಸೂಚನೆ ಬಳಿಕ ಸಂಪುಟ ಸಹೋದ್ಯೋಗಿಗಳಿಗೆ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜಿಸಿದ್ರು. ಸಭೆಯಲ್ಲಿ ಹೈಕಮಾಂಡ್ ಸಂದೇಶವನ್ನ ತೆರೆದಿಟ್ರು. ನಾನು ರಾಜೀನಾಮೆ ನೀಡ್ತಿದ್ದೀನಿ ಅಂತ ಹೇಳುವಾಗ ಭಾವುಕರಾದ್ರು. ಸಿದ್ದರಾಮಯ್ಯರ ಮಾತುಗಳನ್ನ ತದೇಕಚಿತ್ತರಾಗಿ ಆಲಿಸ್ತಿದ್ದ ಸಂಪುಟ ಸಹೋದ್ಯೋಗಿಗಳು ಕೂಡ ಭಾವುಕರಾದ್ರು. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿದ್ದ ನಾಯಕರ ಕಣ್ಣಂಚಲ್ಲಿ ನೀರು ತುಂಬಿತು. ಸಭೆಯೊಳಗಿನ ಭಾವುಕ ಕ್ಷಣಗಳ ಬಗ್ಗೆ ಸಚಿವ RB ತಿಮ್ಮಾಪುರ ಹೇಳ್ತಾರೆ, ಕೇಳಿ. ಇವತ್ತು ಮೀಟಿಂಗ್ನಲ್ಲಿ ನಾನು ರಾಜೀನಾಮೆ ಕೊಡ್ತೇನೆ ಅಂದಾಗ ಇಡೀ ಸಚಿವ ಸಂಪುಟದ ಎಲ್ಲ ಸದಸ್ಯರು ಭಾವುಕರಾದರು. ಮೆಜಾರಿಟಿ ಸಚಿವರು ನನ್ನಾದಿಯಾಗಿ ಆ ಕಣ್ಣೀರು ತಡೆಯಲಿಕ್ಕೆ ಆಗಲಾದ ರೀತಿಯಲ್ಲಿ ಆಗಿ ಹೋಯ್ತು. ಅವತ್ತು ಇಡೀ ಸಭೆ ಮೌನ ಆಗಿಬಿಡ್ತು. ಸಿದ್ದರಾಮಯ್ಯ ಅವರು ಕೂಡ ಭಾವುಕರಾದರು. ಅವರು ಭಾವುಕರಾದರು. ಈ ಎಲ್ಲ ಸಚಿವರು ಕಣ್ಣೀರು ತಕ್ಕಂಡು ನೋಡಿದಾಗ ಅವ್ರಿಗೇನೋ ಆ ಭಾವುಕತೆಯ ಕಣ್ಣೀರು ಬಂದು ಬಿಡ್ತು. ಮತದಾರರ ಜೊತೆಗಿನ ಭಾವನಾತ್ಮಕ ಸಂಬಂಧ ಬಿಡದ ಸಿದ್ದರಾಮಯ್ಯ ರಾಜ್ಯ ಬಿಟ್ಟು ಹೋಗಲ್ಲ ಎಂಬ ಸಂದೇಶ ಕೊಟ್ಟ ಮಾಸ್ ಲೀಡರ್. ಅಂದಹಾಗೆ ಸಿದ್ದರಾಮಯ್ಯಗೆ ರಿಸೈನ್ ಮಾಡಿ ಎಂದ ಹೈಕಮಾಂಡ್ ರಾಜ್ಯಸಭೆಗೆ ಬನ್ನಿ ಎಂಬ ಆಫರ್ ನೀಡಿತು. ಆದರೆ ವರಿಷ್ಠರ ಪ್ರಸ್ತಾಪವನ್ನ ಸಿದ್ದರಾಮಯ್ಯ ವಿನಮ್ರವಾಗಿ ನಿರಾಕರಿಸಿದ್ದಾರೆ. ಈ ಬಗ್ಗೆನೂ ಮಾತನಾಡಿದ ಸಿದ್ದರಾಮಯ್ಯ, ನಾನು ರಾಜ್ಯಸಭೆಗೆ ಹೋಗಲ್ಲ, ರಾಜ್ಯದಲ್ಲೇ ಇರ್ತೀನಿ ಅಂದ್ರು. ಸಕ್ರಿಯ ರಾಜಕಾರಣದಲ್ಲಿ ಇರೋ ಸಂದೇಶವನ್ನ ತಮ್ಮ ಅಭಿಮಾನಿಗಳಿಗೆ ಕೊಟ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ ಇನ್ನೂ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನರಿಗೆ, ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ಮುಂದಿನ ಸಿಎಂ ಯಾರು ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ ಎಂದ ಸಿದ್ದು. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಮುಂದಿನ ಸಿಎಂ DK ಅಂತ ಸಚಿವರಿಗೆ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯ ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ Whatever legislative party takes a decision, High Command takes a decision, he will be the chief minister. Whatever legislative party takes a decision, Congress legislative party takes a decision, and High Command takes a decision, he will be the chief minister of the state. 3 ವರ್ಷಗಳ ಪಟ್ಟದಾಟಕ್ಕೆ ತೆರೆ, ಅಧಿಕಾರ ಹಸ್ತಾಂತರ. ಮುಂದಿನ ಸಿಎಂ ಯಾರು ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಮುಂದಿನ ಸಿಎಂ DK ಶಿವಕುಮಾರ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಕಳೆದ 3 ವರ್ಷದಿಂದಲೂ ಇಬ್ಬರ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಅನ್ನೋ ಮಾತುಗಳು ಹರಿದಾಡಿದ್ವು. 2.5 ವರ್ಷ ಮುಗಿತಾ ಇದ್ದಂತೆ ಪವರ್ ಶೇರಿಂಗ್ ವಿಚಾರಗಳು ಬಾಂಬ್ನಂತೆ ಸಿಡಿದಿದ್ವು. ಆಗಸ್ಟ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿಯ ಮಾತುಗಳು ಕಾಂಗ್ರೆಸ್ ಮನೆಯ ಮೂಲೆ ಮೂಲೆಗಳು ಸ್ಫೋಟಿಸಿದ್ವು. ಒಪ್ಪಂದ ಆಗಿದೆ ಅನ್ನೋ ಹೇಳಿಕೆಗಳು ಬಹಿರಂಗವಾಗಿಯೇ ಹರಿದಾಡಿದ್ವು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕಳೆದ ಭಾನುವಾರ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯಗೆ ಕರೆ ಮಾಡಿತು. ಮಂಗಳವಾರ ದೆಹಲಿಗೆ ಹಾರಿದ್ದ ಸಿದ್ದುಗೆ ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ಹೈಕಮಾಂಡ್ ಸೂಚನೆ ನೀಡಿತು. ಅಷ್ಟೇ, ಅಂದಿನಿಂದ ಮೌನವಾಗಿಯೇ ಇದ್ದ ಸಿದ್ದರಾಮಯ್ಯ ಹೈಕಮಾಂಡ್ ಮಾತಿನಂತೆ ಇಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ 3 ವರ್ಷದ ಪಟ್ಟದಾಟಕ್ಕೆ ತೆರೆ ಬಿದ್ದಿದೆ. 7 ಕೋಟಿ ಜನಸಂಖ್ಯೆ ಸೇವೆ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. 2 ಬಾರಿ ವಿರೋಧ ಪಕ್ಷದ ನಾಯಕನಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಸಂದರ್ಭದಲ್ಲಿ ಅಪಾರವಾದಂಥ ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಐ ವಿಲ್ ಕಂಟಿನ್ಯೂ ಇನ್ ಆಕ್ಟಿವ್ ಪಾಲಿಟಿಕ್ಸ್. ನಾನು ಕೋಮು ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ರಾಜಕೀಯ ಪಾತ್ರ ಅಂದ್ರೆ ಸಕ್ರಿಯ ರಾಜಕಾರಣದಲ್ಲಿರ್ತೀನಿ, ಕೋಮು ಶಕ್ತಿಗಳ ವಿರುದ್ಧ ಹೋರಾಡ್ತೀನಿ ಅನ್ನೋ ಮೂಲಕ ಅಹಿಂದ ವರ್ಗದ ಅಸಮಾಧಾನವನ್ನ ತಣಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೆ OBC ಲೀಡರ್ ಸಿದ್ದರಾಮಯ್ಯರನ್ನ ಹೈಕಮಾಂಡ್ ನಡೆಸಿಕೊಂಡ ರೀತಿ ಸರಿಯಿಲ್ಲ ಅಂತ ಬಿಜೆಪಿ ನಾಯಕರು ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಈ ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಅವರನ್ನ ಮಾಧ್ಯಮದಲ್ಲಿ ಬರ್ತಾ ಇರುವಂತಹ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂತಹ ರೀತಿ ಏನಿದೆ ಅದು ಸರಿಯಲ್ಲ. ಸುದೀರ್ಘ ಆಡಳಿತ, ಅಬ್ಬರದ ರಾಜಕಾರಣ, ಶೋಷಿತ ವರ್ಗಗಳ ಧ್ವನಿ, ರಾಜಕೀಯ ಜೀವನದುದ್ದಕ್ಕೂ ಹೆದರದೆ ಅಂಜದೆ ಮುನ್ನುಗ್ಗಿದ ಹುಲಿಯ ರಾಜೀನಾಮೆ ನೀಡಿ ಮತ್ತೆ ದೆಹಲಿಯತ್ತ ಮುಖ ಮಾಡಿದ್ದಾರೆ.
ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಧನ್ಯವಾದ ತಿಳಿಸಲಿದ್ದಾರೆ. ರಾಜೀನಾಮೆ ಬೆನ್ನಲ್ಲೇ ಟ್ವೀಟ್ ಮಾಡಿದ ಸಿದ್ದರಾಮಯ್ಯ ಕರುನಾಡ ಜನತೆಗೂ ಧನ್ಯವಾದ ಅಂದಿದ್ದಾರೆ. ಪ್ರಮೋದ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.